ಜಿಬಿಎ ಶಾಲಾ ಕಾಲೇಜುಗಳಿಗೆ ದಾಖಲಾತಿ ಗಂಡಾಂತರ ಈ ಬಾರಿ ಶುರುವಾಗಿದೆ. ಈ ಬಾರಿಯ ಅಡ್ಮಿಷನ್ನಲ್ಲಿ 40% ಭೀಕರವಾಗಿ ಕುಸಿತ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರಿ ಶಾಲೆಗಳ ಮೇಲೆ ಮೂಡಿರುವಂತಹ ಭಾರಿ ಆತಂಕದ ನೆರಳಿದು. ಶಾಲಾ ಕಾಲೇಜುಗಳಿಂದ ದೂರ ಉಳಿತಾ ಇದ್ದಾರಾ ಬಡವರು ಅನ್ನೋ ಪ್ರಶ್ನೆ. ಕೇವಲ 19,974ಕ್ಕೆ ಬಂದು ನಿಂತಿದೆ ವಿದ್ಯಾರ್ಥಿಗಳ ಅಡ್ಮಿಷನ್ ಸಂಖ್ಯೆ. ವಿದ್ಯಾರ್ಥಿಗಳ ಪಾಲಿನ ಆಶಾಕಿರಣಕ್ಕೆ ಉರುಳಾಗಿರುವಂತಹ ದಾಖಲಾತಿ ಕೊರತೆ ಇದು. ಕಳೆದ ಸಾಲಿಗಿಂತ ಈ ಬಾರಿ ಭಾರೀ ಪ್ರಮಾಣದಲ್ಲಿ ಕುಸಿತ ಆಗಿದೆ ವಿದ್ಯಾರ್ಥಿಗಳ ಸಂಖ್ಯೆ. ಜಿಬಿಎ ಶಾಲೆಗಳ ದುಸ್ಥಿತಿಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಬಹುಶಃ ಕಾರಣ ಇರಬಹುದು ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಹೀಗೆ ಬಡವರ ಮಕ್ಕಳಿಗೋಸ್ಕರ ಇರುವಂತಹ ಈ ಜಿಬಿಎ ಶಾಲೆಗಳ ದುಸ್ಥಿತಿಗೆ ಅಧಿಕಾರಿಗಳು ಬಹಳಷ್ಟು ನಿರ್ಲಕ್ಷ್ಯ ತೋರಿಸಿದ್ದಾರೆ. ಅದಕ್ಕೋಸ್ಕರ ಈ ಬಾರಿ ಏನಾದರೂ ಪೋಷಕರು ಕಡಿಮೆ ಅಡ್ಮಿಷನ್ಸ್ನ ಮಾಡ್ಕೊಂಡಿದ್ದಾರಾ ಅಥವಾ ದೂರ ಉಳಿತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟುತ್ತಾ ಇದೆ. ಜಿಬಿಎ ಶಾಲಾ ಕಾಲೇಜುಗಳಿಗೆ ಈಗ ದಾಖಲಾತಿ ಗಂಡಾಂತರ ಈ ಬಾರಿ 40% ಕಡಿಮೆ ಆಗಿದೆ ಅಡ್ಮಿಷನ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸರ್ಕಾರಿ ಶಾಲೆಗಳ ಮೇಲೆ ಭಾರೀ ಆತಂಕದ ನೆರಳು ಈಗ ಮೂಡ್ತಾ ಇದೆ. ಸರ್ಕಾರಿ ಶಾಲೆಗಳ ಮೇಲೆ ಈಗ ಆಗ್ತಾ ಇರುವಂಥ ಎಫೆಕ್ಟ್ ಇದೆಲ್ಲವೂ ಕೂಡ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟೆಲ್ಲ ದುಸ್ಥಿತಿ ಅಥವಾ ಏನೆಲ್ಲ ಇತ್ತೀಚೆಗೆ ಆಗ್ತಾ ಇದೆ ಎಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ. ಬೇಕಾಗಿರುವಂಥ ಕನಿಷ್ಠ ಸೌಲಭ್ಯವೂ ಕೂಡ ಬಡವರ ಮಕ್ಕಳಿಗೆ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಹೋಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಹೋಗಿ ವಿಚಾರಿಸಿದ್ರೆ ಅಥವಾ ಕೇಳಿದ್ರು ಕೂಡ ಯಾರು ರೆಸ್ಪಾನ್ಸ್ ಮಾಡೋದಿಲ್ಲ. ಬಹುಶಃ ಇದೇ ಕಾರಣ ಇರಬಹುದು. ನಾವು ನಮ್ಮ ಸ್ಕೂಲ್ಸನ್ನು ಜನರಿಗೆ ಆಕರ್ಷಣೆ ಮಾಡಲಿಕ್ಕೆ ಮತ್ತು ಜನರಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಿಸಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ನೋಡ್ಕೊಳ್ಬೇಕಾಗ್ತದೆ. ಐ ಥಿಂಕ್ ಇನ್ ದ ಕಮಿಂಗ್ ಟೈಮ್ ನಮ್ಮ ಎಲ್ಲಿ ಲೊಕೇಶನ್ ವೈಸ್ ಸ್ಕೂಲ್ಸ್ ಭಾಳ ಚೆನ್ನಾಗಿದೆ. ಉಪಯೋಗ ಮಾಡುವರು ದೇ ಶುಡ್ ಸಿ ವ್ಯಾಲ್ಯೂ. ಸೊ ವ್ಯಾಲ್ಯೂ ನಾವು ಕೊಡ್ತಾ ಇದ್ದೇವೆ ಇಲ್ವಾ, ವೆದರ್ ವಿ ಆರ್ ಏಬಲ್ ಟು ಗೆಟ್ ದ ಬೆಟರ್ ಕ್ವಾಲಿಟಿ ಟೀಚರ್ಸ್, ಹೌ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಟೀಚಿಂಗ್, ಅದು ಭಾಳ ಇಂಪಾರ್ಟೆಂಟ್ ಇದೆ. ಖಂಡಿತ ಅದನ್ನು ದಟ್ ಇಸ್ ಗೋಯಿಂಗ್ ಟು ಬಿ ಎ ವರ್ಕ್ ಇನ್ ಪ್ರೋಗ್ರೆಸ್ ಅಂಡ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ಇಟ್. ಪೇರೆಂಟ್ಸ್ ಹೇಳೋದು ಅಂದರೆ ಶೂ ಆಗಿರ್ಬೋದು ಮತ್ತು ಸ್ವೆಟರ್ಸ್ಗಳಾಗಿರ್ಬೋದು, ಯೂನಿಫಾರ್ಮ್ ಇದೆಲ್ಲವೂ ಕೂಡ ಲೇಟಾಗಿ ಕೊಡ್ತಾರೆ, ಹಾಗೆ ಟೀಚರ್ಸ್ ಇಲ್ಲ ಅಂತ ಹೇಳಿ ಕೂಡ ಹೇಳ್ತಾರೆ ಅಂತ. ಪ್ರಾಬ್ಲಮ್ ಮೈಟ್ ಬಿ ದಟ್ ಟೀಚರ್ಸ್ ಇದು ಅಟೆಂಡೆನ್ಸ್ ಎಲ್ಲ ಬಗ್ಗೆ ನಾವು ಚೆಕ್ ಮಾಡ್ತೀವಿ. ದಟ್ ಕಾರ್ಪೊರೇಷನ್ಸ್ ಅವರಿಗೆ ಸಹ ನಿರ್ದೇಶನ ಕೊಟ್ಟಿದ್ದೀನಿ. ಬಟ್ ಎಕ್ವಿಪ್ಮೆಂಟ್ ಅಥವಾ ಯೂನಿಫಾರ್ಮ್ ಎಲ್ಲ ಕೊಡೋದು ಒಂದು ವಿಷಯ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಬಟ್ ಮೋರ್ ಇಂಪಾರ್ಟೆಂಟ್ ಇಸ್ ದಟ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಶುಡ್ ಅಟ್ರಾಕ್ಟ್ ದ ಸ್ಟೂಡೆಂಟ್ಸ್. ಅದು ನಾವು ಖಂಡಿತ ಅದನ್ನು ಆಕರ್ಷಣೆ ಮಾಡಲಿಕ್ಕೆ ಏನು ಮಾಡಬೇಕು ನಾವು ಖಂಡಿತ ಕ್ರಮ ತಗೊಳ್ತೀವಿ. ಹೀಗೆ ಇದೀಗ ಸರ್ಕಾರಿ ಶಾಲೆಗಳಲ್ಲಿ ಬಡವರ ಮಕ್ಕಳಿಗೆ ಸಿಗಬೇಕಾಗಿರುವಂಥ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಪೋಷಕರು ಆರೋಪ ಮಾಡುತ್ತಿದ್ರು. ಅದರ ಬಗ್ಗೆ ಬಹಳಷ್ಟು ಸುದ್ದಿಗಳನ್ನು ಇತ್ತೀಚೆಗಷ್ಟೇ ಗಮನಿಸಿದ್ವಿ. ಬಟ್ ಇಲ್ಲಿ ಈ ಸರ್ಕಾರಿ ಶಾಲಾ ಕಾಲೇಜಿನ ಸಿಬ್ಬಂದಿಗಳಿರ್ಬೋದು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿದ್ರೆ ಯಾರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ, ಅದರಲ್ಲಿ ಅಥವಾ ಯಾವುದೇ ಬದಲಾವಣೆಗಳು ಬರೋದಿಲ್ಲ ಅನ್ನುವಂಥ ಆರೋಪ ಕೂಡ ಇತ್ತು. ಹಾಗಾಗಿ ಈಗ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡಿರುವಂತಹ ಬಡವರೇ ಇರ್ಬೋದು ಅಥವಾ ಪೋಷಕರೇ ಇರ್ಬೋದು, ಬಹುಶಃ ಇದೇ ಕಾರಣದಿಂದ ಎಲ್ಲರೂ ಕೂಡ ಸ್ವಲ್ಪ ದೂರ ಆಗ್ತಿದ್ದಾರಾ ಈ ಬಾರಿ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಈ ಬಾರಿ ಅಡ್ಮಿಷನ್ಸ್ನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಟೋಟಲ್ 40% ಅಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಈ ರೀತಿಯಾದಂಥ ಒಂದು ಅಪ್ಡೇಟ್ಸ್ ಬರ್ತಾ ಇರುವಂಥದ್ದು ಸರ್ಕಾರಿ ಶಾಲೆಗಳ ಮೇಲೆ ಈ ರೀತಿಯಾದಂಥ ಆತಂಕ ಮೂಡಿರ್ಬೋದು. ಎಲ್ಲೋ ಒಂದು ರೀತಿಯಾಗಿ ನಂಬಿಕೆಗೆ ಹೋಗ್ಬಿಟ್ಟಿದೆ ಸರ್ಕಾರಿ ಶಾಲೆಗಳು ಅಂತಂದ್ರೆ. ಹಾಗಾಗಿ ಈ ಹಿಂದೆಯೂ ಕೂಡ ಶಿಕ್ಷಣ ಇಲಾಖೆಗೆ ಅಥವಾ ಸಂಬಂಧಪಟ್ಟಂತ ಸಚಿವರಿಗೆ ಹಲವು ಬಾರಿ ಮನವಿ ಮಾಡ್ಕೊಂಡಿರ್ತಾರೆ. ಇಂಥ ಸಿಬ್ಬಂದಿಗಳು ಏನೋ ಸಮಸ್ಯೆ ಆಗ್ತಾ ಇದೆ ಅಥವಾ ಕನಿಷ್ಠ ಪಕ್ಷ ಇಲ್ಲಿರುವಂಥ ಮಕ್ಕಳಿಗೆ ಸಿಗಬೇಕಾಗಿರುವಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ, ಕೆಲವೊಂದು ಬದಲಾವಣೆಗಳು ಬರಬೇಕಾಗತ್ತೆ ಅಂತ ಹೇಳಿ. ಆದರೆ ಹೌದು, ಕೆಲವೊಂದು ಕಡೆ ಬದಲಾವಣೆಗಳು ಬಂದಿದೆ, ಆದರೆ ಕೆಲವೊಂದು ಕಡೆ ಯಾವುದೇ ಬದಲಾವಣೆಗಳು ಬರಲಿಲ್ಲ. ನಾವು ನಮ್ಮ ಸ್ಕೂಲ್ಸನ್ನು ಜನರಿಗೆ ಆಕರ್ಷಣೆ ಮಾಡಲಿಕ್ಕೆ ಮತ್ತು ಜನರಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಿಸಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ನೋಡ್ಕೊಳ್ಬೇಕಾಗ್ತದೆ. ಐ ಥಿಂಕ್ ಇನ್ ದ ಕಮಿಂಗ್ ಟೈಮ್ ನಮ್ಮ ಎಲ್ಲಿ ಲೊಕೇಶನ್ ವೈಸ್ ಸ್ಕೂಲ್ಸ್ ಭಾಳ ಚೆನ್ನಾಗಿದೆ. ಉಪಯೋಗ ಮಾಡುವರು ದೇ ಶುಡ್ ಸಿ ವ್ಯಾಲ್ಯೂ. ಸೊ ವ್ಯಾಲ್ಯೂ ನಾವು ಕೊಡ್ತಾ ಇದ್ದೇವೆ ಇಲ್ವಾ, ವೆದರ್ ವಿ ಆರ್ ಏಬಲ್ ಟು ಗೆಟ್ ದ ಬೆಟರ್ ಕ್ವಾಲಿಟಿ ಟೀಚರ್ಸ್, ಹೌ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಟೀಚಿಂಗ್, ಅದು ಭಾಳ ಇಂಪಾರ್ಟೆಂಟ್ ಇದೆ. ಖಂಡಿತ ಅದನ್ನು ದಟ್ ಇಸ್ ಗೋಯಿಂಗ್ ಟು ಬಿ ಎ ವರ್ಕ್ ಇನ್ ಪ್ರೋಗ್ರೆಸ್ ಅಂಡ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ಇಟ್. ಪೇರೆಂಟ್ಸ್ ಹೇಳೋದು ಅಂದರೆ ಶೂ ಆಗಿರ್ಬೋದು ಮತ್ತು ಸ್ವೆಟರ್ಸ್ಗಳಾಗಿರ್ಬೋದು, ಯೂನಿಫಾರ್ಮ್ ಇದೆಲ್ಲವೂ ಕೂಡ ಲೇಟಾಗಿ ಕೊಡ್ತಾರೆ, ಹಾಗೆ ಟೀಚರ್ಸ್ ಇಲ್ಲ ಅಂತ ಹೇಳಿ ಕೂಡ ಹೇಳ್ತಾರೆ ಅಂತ. ಪ್ರಾಬ್ಲಮ್ ಮೈಟ್ ಬಿ ದಟ್ ಟೀಚರ್ಸ್ ಇದು ಅಟೆಂಡೆನ್ಸ್ ಎಲ್ಲ ಬಗ್ಗೆ ನಾವು ಚೆಕ್ ಮಾಡ್ತೀವಿ. ದಟ್ ಕಾರ್ಪೊರೇಷನ್ಸ್ ಅವರಿಗೆ ಸಹ ನಿರ್ದೇಶನ ಕೊಟ್ಟಿದ್ದೀನಿ. ಬಟ್ ಎಕ್ವಿಪ್ಮೆಂಟ್ ಅಥವಾ ಯೂನಿಫಾರ್ಮ್ ಎಲ್ಲ ಕೊಡೋದು ಒಂದು ವಿಷಯ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಬಟ್ ಮೋರ್ ಇಂಪಾರ್ಟೆಂಟ್ ಇಸ್ ದಟ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಶುಡ್
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈಗ ಜಿಬಿಎ ಮುಖ್ಯ ಆಯುಕ್ತರು ಮಹೇಶ್ವರ ರಾವ್ ಹೇಳ್ತಿದ್ದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆಗಳು ಮಾಡ್ತೀವಿ, ಎಲ್ಲವೂ ಕೂಡ ಸರಿ ಮಾಡ್ತೀವಿ ಅನ್ನೋಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಆದರೆ ಈ ಬಾರಿ 40% ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ಸ್ ಕಡಿತ ಆಗಿದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಇದು ಏನ್ ಕಾರಣದಿಂದ ಇರಬಹುದು? ಎಷ್ಟು ಏನಿದೆ ಜೆಬಿಎ ಶಾಲೆಗಳಲ್ಲಿ ಸಂಪೂರ್ಣವಾಗಿ ದಾಖಲಾತಿಯ ಪ್ರಮಾಣ ಇಳಿಕೆ ಆಗಿರುವಂತದ್ದು, ಅದರಲ್ಲೂ ಕೂಡ 40%ಗಳಷ್ಟು ಇಳಿಕೆ ಆಗಿರೋದು. ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿಯ ಒಂದು ದಾಖಲಾತಿ ಪ್ರಮಾಣದಲ್ಲಿ ಕಡಿಮೆ ಆಗಿರುವುದು. ಸಾಮಾನ್ಯವಾಗಿ ನಮ್ಮ ಬೆಂಗಳೂರಲ್ಲಿ ಸರ್ಕಾರಿ ಶಾಲೆಗಳನ್ನ ಹೊರತುಪಡಿಸಿದ್ರೆ ಸಾಮಾನ್ಯವಾಗಿ ಎಲ್ಲ ಮಧ್ಯಮ ವರ್ಗದವರಾಗಿರ್ಬೋದು, ಬಡ ಆಗಿರ್ಬೋದು, ಮೊದಲು ಅವರು ಆಯ್ಕೆ ಮಾಡ್ಕೊಳ್ಳುವಂತದ್ದೇ ಒಂದು ಪಾಲಿಕೆಯ ಅಂಡರಲ್ಲಿ ಬರುವಂತಹ ಶಾಲೆಗಳು. ಆದ್ರೆ ಇಷ್ಟು ದಿನಗಳ ಕಾಲ ಉನ್ನತವಾದ ಶಿಕ್ಷಣವನ್ನ ಕೊಡ್ತಿದ್ದಂತಹ ಜಿಬಿಎ ಶಾಲೆಗಳು ಇದೀಗ ಒಂದು ರೀತಿಯ ಆಡಳಿತದ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ದಾಖಲಾತಿಯ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ಇಳಿಕೆಯನ್ನು ಕಂಡು ಬರ್ತಾ ಇರುವುದು. ಇಲ್ಲಿ 40% ಕುಸಿತ ಕಂಡಿರುವಂತದ್ದು. ಇದು ಕೇವಲ ನರ್ಸರಿಯಿಂದ ಹಿಡಿದು ಕಾಲೇಜು ವಿಭಾಗದವರೆಗೂ ಕೂಡ ಬರೋಬ್ಬರಿ ಇವತ್ತು ಶೈಕ್ಷಣಿಕ ವರ್ಷದಲ್ಲಿ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 19,974 ವಿದ್ಯಾರ್ಥಿಗಳು ಮಾತ್ರ ಈ ಬಾರಿ ದಾಖಲಾಗಿರುವಂತದ್ದು. ನಾವು ನರ್ಸರಿ ಶಾಲೆಗಳನ್ನ ತೆಗೆದುಕೊಂಡ್ರೆ 311 ಮಕ್ಕಳು ಮಾತ್ರ ದಾಖಲೆಯನ್ನಾಗಿರುವಂತದ್ದು. ಇನ್ನು ಪ್ರಾಥಮಿಕ ಶಾಲೆಯಲ್ಲಿ 3,674 ಮಕ್ಕಳು, ಪ್ರೌಢಶಾಲೆಯಲ್ಲಿ 6,691 ಮಗು, ಜೊತೆಗೆ PU ಕಾಲೇಜಿನಲ್ಲಿ ನಾವು 4,711 ವಿದ್ಯಾರ್ಥಿಗಳನ್ನ ನಾವು ಕಾಣ್ಬೋದು. ಜೊತೆಗೆ ಡಿಗ್ರಿ ವಿಭಾಗದಲ್ಲಿ, ಪದವಿ ವಿಭಾಗದಲ್ಲಿ 1,689 ವಿದ್ಯಾರ್ಥಿಗಳು ಅಲ್ಲಿ ದಾಖಲಾತಿಯನ್ನು ಮಾಡಿರೋದು. ಇನ್ನು PG ವಿಭಾಗಕ್ಕೆ ಬಂದ್ರೆ 98 ವಿದ್ಯಾರ್ಥಿಗಳು ದಾಖಲಾತಿಯನ್ನು ಪಡ್ಕೊಂಡಿರೋದ್ರಿಂದ ಯಾವ ಒಂದು ಕಾರಣಕ್ಕೆ ಇಷ್ಟೆಲ್ಲ ಈ ದಾಖಲಾತಿ ಪ್ರಮಾಣ ಕಡಿಮೆ ಆಯ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೆಯದಾಗಿ ಇಲ್ಲಿನ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಅಂತಾನೆ ಹೇಳ್ತಾ ಹೋಗ್ಬೋದು. ಮೊದಲು ಕಂಡು ಬರೋದೇ ಇಲ್ಲಿನ ಒಂದು ಅವ್ಯವಸ್ಥೆ, BBMP ಅಧಿಕಾರಿಗಳು, GBA ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ. ಅಂದ್ರೆ ಗ್ರೇಟರ್ ಬೆಂಗಳೂರು ಆಗುವ ಮೊದಲೇ BBMPನೇ ಎಷ್ಟೋ ಚೆನ್ನಾಗಿತ್ತೇನೋ ಅನ್ನುವಂತಹ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರೋದು. ಕೆಲವೊಂದು ಕಡೆ ಅಂತೂ ಪಾಲಿಕೆ ವ್ಯಾಪ್ತಿಗೆ ಸೇರುವಂತಹ ಶಾಲಾ ಕಟ್ಟಡಗಳಂತೂ ಸಂಪೂರ್ಣವಾಗಿ ಬಿರುಕನ್ನ ಬಿಟ್ಟಿರುವಂತದ್ದು. ಜೊತೆಗೆ ಹೆಣ್ಣು ಮಕ್ಕಳಿಗೆ ಬೇಕಾಗುವಂತಹ ಒಂದು ಮೂಲಭೂತ ಸೌಕರ್ಯಗಳು ಶೌಚಾಲಯವಾಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ಇಂತಹ ಸಮಸ್ಯೆಗಳು ಸಾಕಷ್ಟು ತಲೆದೂರ್ತಾ ಇರುವಂತದ್ದು. ಜೊತೆಗೆ ಇನ್ನು ವರ್ಷದ ಪ್ರಾರಂಭದಲ್ಲಿಯೇ ಮಕ್ಕಳಿಗೆ ಕೊಡ್ಬೇಕಾಗಿದ್ದಂತಹ ಸಮವಸ್ತ್ರಗಳು ಸರಿಯಾದ ಟೈಮಿಗೆ ಮಕ್ಕಳ ಕೈಗೆ ಸೇರ್ತಾ ಇಲ್ಲ. ಇನ್ನೇನು ಶಾಲಾ ಅಂತ ಮುಗಿಯುವ ಸಮಯಕ್ಕೆ ಒಂದು ಬಟ್ಟೆಗಳನ್ನಾಗಿರ್ಬೋದು ಅಥವಾ ಶೂಗಳನ್ನಾಗಿರ್ಬೋದು ವಿತರಿಸುವಂತಹ ಕಾರ್ಯ ನಡೀತಾ ಇರುವಂತದ್ದು. ಇದರಿಂದಾಗಿ ಸಾಕಷ್ಟು ಪೋಷಕರು ಹೋಗ್ತಾರೆ. ಎಸ್ ಸರ್, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಪ್ರಮುಖ ಕಾರಣ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಸಿಗಬೇಕಾಗಿರುವಂಥ ಮೂಲ ಸೌಕರ್ಯಗಳು, ಕನಿಷ್ಠ ಸೌಕರ್ಯಗಳು ಇದೆಲ್ಲವೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಬಹುಶಃ ಈ ಬಾರಿ 40% ಕಡಿಮೆ ಆಗಿದೆ ಅಡ್ಮಿಷನ್ ಸರ್ಕಾರಿ ಶಾಲೆಗಳಲ್ಲಿ ಅನ್ನೋಂಥದ್ದು ಕೂಡ ಪ್ರಮುಖ ಕಾರಣ ಅಂತ ಈಗಷ್ಟೇ ಗೊತ್ತಾಗ್ತಾ ಇದೆ. ಹೀಗೆ ಈಗ ಜಿಬಿಎ ಮುಖ್ಯ ಆಯುಕ್ತರು ಮಹೇಶ್ವರ ರಾವ್ ಕೂಡ ಇದನ್ನೇ ಹೇಳಿಕೆ ಕೊಟ್ಟಿದ್ದಾರೆ. ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಜುಕೇಷನ್ ಕ್ವಾಲಿಟಿ ಇರ್ಬೋದು ಅಥವಾ ಮಕ್ಕಳಿಗೆ ಸಿಗಬೇಕಾಗಿರುವಂಥ ಒಂದು ಸೌಲಭ್ಯಗಳು ಇರ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀವಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಅದರಲ್ಲೂ ಕೂಡ ಮಕ್ಕಳಿಗೆ ಕೊಡಬೇಕಾಗಿರುವಂಥ ಕೆಲವೊಂದು ವಸ್ತುಗಳು ಅಂತಂದರೆ ಇಲ್ಲಿ ಸಾಕ್ಸ್ ಇರ್ಬೋದು, ಶೂ ಇರ್ಬೋದು ಅಥವಾ ಅವ್ರಿಗೆ ಕೊಡಬೇಕಾಗಿರುವಂಥ ಯೂನಿಫಾರ್ಮ್ಸ್ ಇರ್ಬೋದು, ಇದ್ರ ಬಗ್ಗೆಯೂ ಕೂಡ ಸ್ವಲ್ಪ ಗಮನ ಕೊಡ್ತೀವಿ ಅಂತ ಹೇಳಿ ಮಹೇಶ್ವರ ರಾವ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ, ಬಟ್ ಈ ಬಾರಿ ಸರ್ಕಾರಿ ಶಾಲೆಗಳಲ್ಲಿ 40% ಅಡ್ಮಿಷನ್ಸ್ ಕಡಿಮೆ ಆಗಿದೆ ಅನ್ನೋಂಥದ್ದು ಕೂಡ ಇಲ್ಲಿ ಪ್ರಮುಖ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ನಾವು ನಮ್ಮ ಸ್ಕೂಲ್ಸನ್ನು ಜನರಿಗೆ ಆಕರ್ಷಣೆ ಮಾಡಲಿಕ್ಕೆ ಮತ್ತು ಜನರಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಿಸ್ಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ನೋಡ್ಕೊಳ್ಬೇಕಾಗ್ತದೆ. ಐ ಥಿಂಕ್ ಇನ್ ದ ಕಮ್ಮಿಂಗ್ ಟೈಮ್ ನಮ್ಮ ಎಲ್ಲಿ ಲೊಕೇಶನ್ ವೈಸ್ ಸ್ಕೂಲ್ಸ್ ಭಾಳ ಚೆನ್ನಾಗಿದೆ. ಉಪಯೋಗ ಮಾಡುವವರು ದೇ ಶುಡ್ ಸಿ ವ್ಯಾಲ್ಯೂ. ಸೊ ವ್ಯಾಲ್ಯೂ ನಾವು ಕೊಡ್ತಾ ಇದ್ದೇವೆ ಇಲ್ವಾ, ವೆದರ್ ವಿ ಆರ್ ಏಬಲ್ ಟು ಗೆಟ್ ದ ಬೆಟರ್ ಕ್ವಾಲಿಟಿ ಟೀಚರ್ಸ್, ಹೌ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಟೀಚಿಂಗ್, ಅದು ಭಾಳ ಇಂಪಾರ್ಟೆಂಟ್ ಇದೆ. ಖಂಡಿತ ಅದನ್ನು ದಟ್ ಇಸ್ ಗೋಯಿಂಗ್ ಟು ಬಿ ಎ ವರ್ಕ್ ಇನ್ ಪ್ರೋಗ್ರೆಸ್ ಅಂಡ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ಇಟ್. ಪೇರೆಂಟ್ಸ್ ಹೇಳೋದು ಅಂದರೆ ಶೂ ಆಗಿರ್ಬೋದು ಮತ್ತು ಸ್ವೆಟರ್ಸ್ಗಳಾಗಿರ್ಬೋದು, ಯೂನಿಫಾರ್ಮ್ ಇದೆಲ್ಲವೂ ಕೂಡ ಲೇಟಾಗಿ ಕೊಡ್ತಾರೆ, ಹಾಗೆ ಟೀಚರ್ಸ್ ಇಲ್ಲ ಅಂತ ಹೇಳಿ ಕೂಡ ಹೇಳ್ತಾರೆ ಅಂತ. ಪ್ರಾಬ್ಲಮ್ ಮೈಟ್ ಬಿ ದಟ್ ಟೀಚರ್ಸ್ ಇದು ಅಟೆಂಡೆನ್ಸ್ ಎಲ್ಲ ಬಗ್ಗೆ ನಾವು ಚೆಕ್ ಮಾಡ್ತೀವಿ. ದಟ್ ಕಾರ್ಪೊರೇಷನ್ಸ್ ಅವರಿಗೆ ಸಹ ನಿರ್ದೇಶನ ಕೊಟ್ಟಿದ್ದೀನಿ. ಬಟ್ ಎಕ್ವಿಪ್ಮೆಂಟ್
ಅಥವಾ ಯೂನಿಫಾರ್ಮ್ ಎಲ್ಲ ಕೊಡೋದು ಒಂದು ವಿಷಯ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಬಟ್ ಮೋರ್ ಇಂಪಾರ್ಟೆಂಟ್ ಇಸ್ ದಟ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಶುಡ್ ಅಟ್ರಾಕ್ಟ್ ದ ಸ್ಟೂಡೆಂಟ್ಸ್. ಅದು ನಾವು ಖಂಡಿತ ಅದನ್ನು ಆಕರ್ಷಣೆ ಮಾಡಲಿಕ್ಕೆ ಏನು ಮಾಡಬೇಕು ನಾವು ಖಂಡಿತ ಕ್ರಮ ತಗೊಳ್ತೀವಿ. ನಾವು ನಮ್ಮ ಸ್ಕೂಲ್ಸನ್ನು ಜನರಿಗೆ ಆಕರ್ಷಣೆ ಮಾಡಲಿಕ್ಕೆ ಮತ್ತು ಜನರಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಿಸ್ಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ನೋಡ್ಕೊಳ್ಬೇಕಾಗ್ತದೆ. ಐ ಥಿಂಕ್ ಇನ್ ದ ಕಮ್ಮಿಂಗ್ ಟೈಮ್ ನಮ್ಮ ಎಲ್ಲಿ ಲೊಕೇಶನ್ ವೈಸ್ ಸ್ಕೂಲ್ಸ್ ಭಾಳ ಚೆನ್ನಾಗಿದೆ. ಉಪಯೋಗ ಮಾಡುವವರು ದೇ ಶುಡ್ ಸಿ ವ್ಯಾಲ್ಯೂ. ಸೊ ವ್ಯಾಲ್ಯೂ ನಾವು ಕೊಡ್ತಾ ಇದ್ದೇವೆ ಇಲ್ವಾ, ವೆದರ್ ವಿ ಆರ್ ಏಬಲ್ ಟು ಗೆಟ್ ದ. ಹೀಗೆ ಈ ಬಾರಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ 40% ಅಡ್ಮಿಷನ್ಸ್ ಕಡಿಮೆ ಆಗಿದೆ ಅನ್ನುವಂಥದ್ದು ಪ್ರಮುಖ ಕಾರಣಗಳು ಈಗಾಗಲೇ ನಾನು ಹೇಳ್ತಾ ಇದೆ. ಅಂತಂದ್ರೆ ಇಲ್ಲಿ ಹೆಣ್ಮಕ್ಳಿಗೆ ಸಿಗಬೇಕಾಗಿರುವಂಥ ಕನಿಷ್ಠ ಸೌಲಭ್ಯ, ಸೌಕರ್ಯಗಳು, ಮೂಲ ಸೌಲಭ್ಯಗಳು ಕೂಡ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖ ಕಾರಣ. ಅದರ ಜೊತೆಗೆ ಇದೆಲ್ಲವೂ ಕೂಡ ತಡ ಆಗ್ತಾ ಇದೆ.